ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶಶಿಧರ್ ಭಟ್. ಒಂದು ವಿಚಾರವನ್ನು ಮೊದಲು ಹೇಳಬೇಕು. ನಾನಂತೂ ಯಾರ ಶಿಷ್ಯನೂ ಅಲ್ಲ, ಯಾರ ಅಭಿಮಾನಿಯೂ ಅಲ್ಲ. ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಸತ್ಯ. ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲೂ ಅಷ್ಟೇ ನಾನು ಸತ್ಯದ ಹುಡುಕಾಟ ಮಾಡಿದವನು. ನಾನು ಒಂದು ರೀತಿಯಲ್ಲಿ ಗಾಂಧಿ ಹೇಳಿದ ಮಾತನ್ನು ನಂಬ್ತೀನಿ. ಗಾಂಧಿ ಪತ್ರಿಕೋದ್ಯಮಿ ಆಗಿದ್ದರು. ಅವರು ಒಂದು ಮಾತನ್ನು ಹೇಳಿದರು. ಅದೇನು ಅಂದರೆ, ಪತ್ರಿಕೋದ್ಯಮ ಅನ್ನೋದು ಸತ್ಯದೆಡೆಗಿನ ಪಯಣ ಅಂತ. ಎಸ್, ಸತ್ಯದೆಡೆಗಿನ ಪಯಣಕ್ಕಾಗಿ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರುವ ವಿಚಾರ ತಮಗೆ ಗೊತ್ತು. ಕಳೆದ ಕೆಲವು ದಿನಗಳಿಂದ ಸತತವಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದು ಧರ್ಮಸ್ಥಳದ ಹೆಣಹೂತ ಪ್ರಕರಣದ ಕುರಿತು. ಈ ಬಗ್ಗೆ ಮಾತನಾಡೋಕೆ ಒಬ್ಬ ವಿಶೇಷ ಅತಿಥಿ ನನ್ನ ಜೊತೆ ಇದ್ದಾರೆ. ಮೊದಲ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ಜಯಂತ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್, ಮೊದಲ ಪ್ರಶ್ನೆ, ಇಡೀ ಈ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ನೀವು ಇನ್ವಾಲ್ವ್ ಆದದ್ದು ಹೇಗೆ? ಸರ್ ಒಂದು 2 ವರ್ಷ ಆಯ್ತು ಸರ್ ಇನ್ವಾಲ್ವ್ ಆಗಿ. ಅಂದರೆ ಈ ಹಿಂದೆ ನಾನು ಹೋರಾಟ ಮಾಡ್ಕೊಂಡೇ ಬಂದವ. ನಂದು ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟುವ ಉದ್ದೇಶದಿಂದ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟ, ಈ ರೀತಿ ರಾಜ್ಯ ಮಟ್ಟದಲ್ಲಿ ಕಟ್ಟಿ ಬೆಳೆಸುವ ಉದ್ದೇಶದಿಂದ ನನ್ನ ಒಂದು ಕೆಲಸ ಕಾರ್ಯ ನಡೀತಾ ಇದೆ. ನಮ್ಮ ಒಂದು ನೀತಿ ಸಂಘಟನೆ ಒಂದು ಸಂಘಟನೆ ರಚನೆ ಮಾಡಿದೆ. ಆ ಸಂಘಟನೆ ರಚನೆ ಮಾಡ್ಲಿಕ್ಕೆ ಕಾರಣ ಅಂತ ನನ್ನ ರಚನೆಗೋಸ್ಕರ ನನ್ನ ಗೆಳೆಯರು ಒಂದು ರಚನೆ ಮಾಡೋದು ತಂಡ ಅದು. ಯಾಕಂದ್ರೆ ಭ್ರಷ್ಟಾಚಾರ ಮುಕ್ತ ಹೋರಾಟದಲ್ಲಿ ನಾನೊಂದು 10 IAS, ಒಬ್ಬ IPS, ಅದು ಅಲ್ಲದೆ ಶೋಭಾ ಕರ್ದಲಾಜೆ ಇವರ ವಿರುದ್ಧ 90 ಕೋಟಿ ಮೆಸ್ಕಾಂನ HD ಕೇಬಲ್ ವಿರುದ್ಧವಾಗಿ ಅಂದ್ರೆ ನೀವು ಏಕಾಏಕಿಯಾಗಿ ಉದ್ಭವಿಸಿದವರಲ್ಲ. ಅಲ್ಲ. ಯಾವಾಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದ್ದೆ? ನಾನು 2016ರಿಂದ ನಮ್ಮ ಟ್ರಸ್ಟ್ ರಿಜಿಸ್ಟರ್ ಮಾಡಿರೋದು. ಅವತ್ತು 2014ರಿಂದ ನಾನು ಪ್ರಾರಂಭ ಮಾಡಿದೆ. ಅಂದ್ರೆ ನನಗೆ ಮೆಸ್ಕಾಮಿಂದ ಒಂದು 5 ಲಕ್ಷ ದುಡ್ಡು ಬರಬೇಕಿತ್ತು. ದುಡ್ಡು ಬಂದಿಲ್ಲ, ಕಷ್ಟ ಅಲ್ಲಿ ಇಕ್ಕಾಕೊಂಡೆ. ಆವಾಗಲೂ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅವರು ಏನೋ ಫ್ರೀ ಆಗಿ ಕೊಡುವ ಅಕ್ಕಿಯನ್ನು ನನ್ನ ಮಾವನ ಮನೆ ಅಂದ್ರೆ ತಾಯಿಯ ತಮ್ಮ ಮಾರ್ನಳ್ಳಿ ತಂದು ಊಟ ಮಾಡೋ ಪರಿಸ್ಥಿತಿ ಬಂದಿದ್ದೆ ನಾನು. ಆವತ್ತು ನಾನು ಸಿಡಿದದ್ದೆ. ಇನ್ನು ನಾನು ಯಾರನ್ನು ಬಿಡಲ್ಲ ಡಿಸೈಡ್ ಮಾಡಿ ಆವತ್ತಿಂದ ಹೋರಾಟ ಪ್ರಾರಂಭ ಮಾಡಿದ್ದೀನಿ. ಇಂದಿನ ತನಕ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನನ್ನ ಹೋರಾಟ ಈ ಧರ್ಮಸ್ಥಳದ್ದು ಯಾವಾಗ ತಾವು ಹೋರಾಟ ಪ್ರಾರಂಭ ಮಾಡಿ? ಸರ್, ನನ್ನ ಈ ನೀತಿ ಸಂಘಟನೆ ಆಗಿ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಭ್ರಷ್ಟಾಚಾರ ಅಧಿಕಾರಿಗಳು ಜೈಲು ಕಳಿಸೋ ಕೆಲಸ, ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಆವಾಗ ಜನರು ಇದನ್ನು ನೋಡಿ ನನಗೆ ಫಸ್ಟಿಗೆ ಹೇಳಿರೋದು, ನನ್ನೊಟ್ಟಿಗೆ ಯೋಗೀಶ್ ಅಂತ ಹೇಳಿ ನಮ್ಮ ಊರವಾಯ್ತ. ಇವಾಗ ಈ ಹೋರಾಟ ಸೌಜನ್ಯ ಅವರ 2013 ನಿಂತ ನಂತರ ಒಂದು 2018-19ರಲ್ಲಿ ಹೇಳ್ತಾ, ಜಯಣ್ಣ ನೋಡಿ ಮಹೇಶಣ್ಣ ಒಬ್ಬರೇ ಇದ್ದಾರೆ, ನೀವು ಅದಕ್ಕೆ ಒಂದು ಕೈ ಜೋಡಿಸಿ. ಅವಾಗ ನಾನು ಹೇಳಿದೆ, ಪ್ರಕರಣ ನ್ಯಾಯಾಲಯದಲ್ಲಿದೆ, ಅಂತ ಸಂದರ್ಭದಲ್ಲಿ ಯಾವುದಕ್ಕೂ ಆಗಲ್ಲ, ಮತ್ತೆ ನಮಗೆ ಅಷ್ಟು ಟಚ್ ಇಲ್ಲ, ಅದು ಅವ್ರ ಹಿಂಗೂ ನ್ಯಾಯಾಲಯದ ಏನು ಬರುತ್ತೆ ಅದು ಬರಲಿ ಅಂತ ಕಾಯ್ತಾ ಇರೋ. ಧರ್ಮಸ್ಥಳದ ಎಷ್ಟು ದೂರ ಆಗುತ್ತೆ? 27 ಕಿಲೋಮೀಟರ್. 27. ಹೌದು. ನನ್ನ ತಾಯಿ ತಮ್ಮ ಮಾವನ ಮನೆ ಅಲ್ಲೇ 3 ಕಿಲೋಮೀಟರ್ ದೂರ ಅಲ್ಲಿ ಇರೋದು. ಅಲ್ಲಿಂದ ನನಗೆ ಹೇಳಿದ್ರು ಎಂಟ್ರ್ ಆಗಿ ಅಂತ. ಆ ನಂತರ ಸೌಜನ್ಯ ಇದು ಬಂತಲ್ಲ ಸರ್, ಇದು ಲಾಸ್ಟಿಗೆ CBI ನ್ಯಾಯಾಲಯದಲ್ಲಿ ಪ್ರಕರಣ ಆಯ್ತಲ್ಲ, ಸಂತೋಷ್ ರಾವ್ ಆರೋಪಿ ಅಲ್ಲ ನಿರಪರಾಧಿ ಅಂತ. ಅವತ್ತಿಂದ ಹೋರಾಟ ಸ್ಟಾರ್ಟ್ ಆಯ್ತು. ಆ ನಂತರ ಫಸ್ಟ್ ಟೈಮ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಭೇಟಿ ಮಾಡಿ 1.5 ವರ್ಷ ಆಗಿರ್ಬೋದು. 1.5 ವರ್ಷ. ನಾ ಫಸ್ಟಿಗೆ ಸೌಜನ್ಯ ತಾಯಿಯ ಮನೆಗೆ ಹೋಗಿ ನಾವೆಲ್ಲ ಒಂದು ಟೀಮ್ ಆಗಿ ಮಾತಾಡಿಸಿ ಒಂದು ವಿಡಿಯೋ ಮಾಡಿದೆ. ಆ ನಂತರ ಮಹೇಶನ ಮನೆಗೆ ಹೋದೆ. ಮಹೇಶನ್ ಅವರ ಟೀಮ್ ಅವರು ಹೇಳ್ತಾ ಇದ್ರಂತೆ, ಇವಾಗ ಕಮ್ಯುನಿಸ್ಟ್ ಅಂತ. ನಂದು ನೇರ ನುಡಿ, ನಂದು ಕಮ್ಯುನಿಸ್ಟ್ ಆಗಿ ಕಮ್ಯುನಿಸ್ಟ್ ಅಂತ. ಹೌದು, ನೇರವಾಗಿ. ಅಂದ್ರೆ ಅವ್ರಿಗೆ ಫಸ್ಟಿಗೆ ನಮ್ಮ ಹೋರಾಟ ನೋಡುವಾಗ ಇದು ಕಮ್ಯುನಿಸ್ಟ್ ಆ ರೀತಿಯಲ್ಲಿ ಇತ್ತು. ಅದ್ರ ಹೋಗಿ ಮಾತಾಡಿಸಿದೆ. ಫಸ್ಟ್ ಒಂದು ಮಾತಾಡಿಸಿ ಅಲ್ಲಿ ವಿಡಿಯೋ ಮಾಡಿದೆ. ಆ ನಂತರ ಒಂದೊಂದೇ ಗಿರೀಶನ್ನ ಪರಿಚಯ ಆದ್ರು. ಆವಾಗ ತಿರ್ಗಿ ಮಠಣ್ಣವ್ರು ಯಾವಾಗ ಭೇಟಿ? ಮಠಣ್ಣವರು ಒಂದು ಸೆಪ್ಟೆಂಬರ್ ಬೆಳ್ತಂಗಡಿಯಲ್ಲಿ ಸಭೆ ಇತ್ತು ಸರ್. ಆ ಸಭೆಯಲ್ಲಿ ನನಗೆ ಮೀಟ್ ಆಗಸ್ಟ್ 3 ಸೆಪ್ಟೆಂಬರ್ ಆಗುತ್ತಿಲ್ಲ, ಆ ಸಂದರ್ಭದಲ್ಲಿ ನಾನು ಮೀಟ್ ಮಾಡಿರೋದು. ಫಸ್ಟ್ ಟೈಮ್ ಮೀಟ್ ಮಾಡೋದು ಅಲ್ಲಿ. ಅವಾಗ ಹೋರಾಟ ಮಾಡುವ ಒಂದು ಯಾವುದಕ್ಕೊಂದು ರೋಡ್ ಮ್ಯಾಪ್ ಅನ್ನೋದು ಬೇಕಾಗುತ್ತೆ. ಹೌದು. ನೀವು ಅದನ್ನ ಈ ಹೋರಾಟವನ್ನ ಹೇಗೆ ರೂಪಿಸ್ಬೇಕು ಅಂಟ್ರಿ, ಹೇಗೆ ಮಾಡಬೇಕು ಅಂತ? ಇಲ್ಲ ಸರ್, ಇವಾಗ ನೋಡಿ ಸರ್, ಇವಾಗ ಆ ರೂಪರೇಷೆ ಅಂತ ಹೇಳಿ ಕೂತು ಸಭೆ ಮಾಡೋದು ಏನಿಲ್ಲ ಸರ್. ಇವಾಗ ಎಲ್ಲೊಂದು ಸಭೆ ಕರೀತಾರೆ, ಪಬ್ಲಿಕ್ ಆಗಿ ಸಭೆ ಸೇರಿ ಮಹೇಶನ್ನ ಕರೆಯುವಾಗ ಮಹೇಶನೊಟ್ಟಿಗೆ ಪ್ರಸನ್ನ ರವಿಯವರು, ತಮ್ಮಣ್ಣ ಶೆಟ್ರು, ಗಿರೀಶ್ ಅಣ್ಣ, ನಾನೆಲ್ಲ ಹೋಗ್ತಾ ಇದೀವಿ. ಆದ್ರೆ ಇಂಥ ವಿಷಯವನ್ನೇ ನೀವು ಮಾತಾಡ್ಬೇಕಂತ ಯಾರು ಎಲ್ಲೋ ಪ್ಲಾನ್ ಮಾಡಿಲ್ಲ. ನಿಮ್ ಜೊತೆಗೆ ಸೋಮನಾಥ್ ನಾಯಕರಾಗ್ಲಿ, ರಂಜನ್ ರಾವ್ ಅವ್ರು ಯಾರು ಸೇರ್ಕೊಂಡಿಲ್ಲ, ಅವ್ರು ಸಪರೇಟ್ ಹೋರಾಟ? ಇಲ್ಲ, ನಾನು ಹೋಗಿ ಮಾತಾಡ್ತೀನಿ ಸರ್. ಆದ್ರೆ ಅವ್ರದ್ದೊಂದು ಭೂ ವ್ಯವಹಾರ ಸಂಬಂಧಿಸಿದ ಅವರೊಂದು ಹೋರಾಟ ಬೇರೆ, ಇದೊಂದು
ಒಂದು ಹೋರಾಟ ಬೇರೆನೇ ಇದೆ. ಅವ್ರು ಆ ದಾಖಲೆನೆಲ್ಲ ಇಟ್ಟು ರೆಡಿ ಮಾಡಿ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಮಾತಾಡಿಸಿ ಬಂದಿದ್ದೀನಿ. ಆದ್ರೆ ಅವ್ರು ಮಾಡ್ತಾ ಇರೋ ನಾವು ಅದರ ಕೈ ಹಾಕ್ಬಾರ್ದಲ್ಲ ಅಂತ ಕೆಲಸ ಅಲ್ಲ. ಇವಾಗ ಇನ್ನೊಬ್ರು ಮಾತಾಡ್ತಾ ಹೋಗಿ ಕಿವಿ ಕೊಡೋದು ಕೇಳು ಆ ಕೆಲಸ ನಾನು ಮಾಡಲ್ಲ. ನಂದು ಏನಿದೆ ಆ ಕೆಲಸ ನಾನು ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಸರ್. ಸೊ ಈ ಹೋರಾಟದ ಸಂದರ್ಭದಲ್ಲಿ ಫಸ್ಟು ಒಂದು ಮಾಹಿತಿ ಸಂಗ್ರಹ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಹೌದು. ನೀವು ಒಂದು ಈ ಧರ್ಮಸ್ಥಳದ ಈ ಹೆಣಹೂತ ಪ್ರಕರಣಗಳಕ್ಕೆ ಏನಿದೆ, ನಾನೊಂದು ಬುರುಡೆಗೆರಡೆ ಅನ್ನಲ್ಲ, ದಟ್ ಇಸ್ ರಾಂಗ್. ಅದು ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮ ಮಾಡುವ ಘೋರ ಅನ್ಯಾಯ. ಅದು ಹೆಣಹೂತ ಪ್ರಕರಣ. ಸೊ ಈ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದೀರಾ? ಹೌದು. ಸೊ ನಿಮಗನಿಸುವ ಹಾಗೆ ಈಗ ಚಿನ್ನಯ್ಯನ ಹೇಳಿಕೆಗಳು ಅವನು ರಿವರ್ಸ್ ಹೊಡೆದು ನಂತರ ಚರ್ಚೆ ಮಾಡೋದು, ನಿಮ್ಮ ಮಾಹಿತಿಯ ಪ್ರಕಾರ ಯಾವಾಗಿಂದ ಈ ಹೆಣಹೂತ ಪ್ರಕರಣ ಧರ್ಮಸ್ಥಳ ಪ್ರಾರಂಭ ಆಗ್ತಾ ಬಂತು? ಈಗ ನಿಮ್ಗನಿಸುವ ಹಾಗೆ ಸುಮಾರು ಎಷ್ಟು ಹೆಣಗಳನ್ನು ಈ UDR ಹೆಣ್ಣು ಇದಿರ್ಬೋದು, ಇನ್ನೊಂದು ಇರ್ಬೋದು, ಎಷ್ಟು ಇರ್ಬೋದು ಹೆಣಹೂತ ಪ್ರಕರಣ? ಸರ್ ನನಗೆ ಇವಾಗ ಮೊನ್ನೆ ಖಾಸಗಿ ಹಾಸ್ಪಿಟಲ್, ನಾನು ಮೊನ್ನೆ ತೆಗೆದೊಂದು ವಿಷಯ ನೋಡುವ, ಖಾಸಗಿ ಒಂದು ಹಾಸ್ಪಿಟಲ್ಗೆ 70 ಅನಾಥ ಶವಗಳನ್ನು 70 ಖಾಸಗಿ ಹಾಸ್ಪಿಟಲ್ಗೆ ಸಾಗಿಸಿದ್ದಾರೆ. ಅದು ನಿನ್ನೆ ನಮ್ಮ ಗಿರೀಶನ್ನವರೇ ಕೊಟ್ಟು ಅವರೇ ಆ ಸುದ್ದಿಯನ್ನು ಮಾಡಿದ್ದಾರೆ. ಅದು ಏನು ವಿಷಯ ಅಂತ ಹೇಳಿದ್ರೆ, ನನ್ನ ಪ್ರಕಾರವಾಗಿ ಆ ಹಾಸ್ಪಿಟಲ್ ವಿಷಯ. ಆಮೇಲೆ ಇವಾಗ ಅನಾಥ ಶವವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆ ತಕೊಂಡು ಹೋಗ್ಲಿಕ್ಕೆ ಇಲ್ಲ. ಎರಡನೇದಾಗಿ, ಒಂದು ಗ್ರಾಮದಲ್ಲಿ ಒಂದು ಅನಾಥ ಶವ ಸಿಕ್ಕಿದ್ರೆ ಪಕ್ಕ ಎಲ್ಲಿ ತಾಲೂಕು ಆಸ್ಪತ್ರೆ ಇದೆ, ಪೊಲೀಸರು ಬಂದು ಮಾಜರಿ ಮಾಡಿ ಅಲ್ಲಿಗೆ ಕೊಡ್ಬೇಕು. ಅಲ್ಲಿ ಅದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಅದನ್ನು ಇಡ್ಲಿಕ್ಕೆ 1 ವಾರ ಇಡ್ಲಿಕ್ಕೆ ಇರುವಂತ ಫೆಸಿಲಿಟಿ ಇಲ್ಲ ಮಾತ್ರ ನೋಡಿ. ಜಿಲ್ಲಾ ಬೆಳ್ತಂಗಡಿಯಲ್ಲಿ ಆ ವ್ಯವಸ್ಥೆ ಇಲ್ವಾಗಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಸರ್. ಇದನ್ನು RTI ಹಾಕಿದ್ದೀನಿ ನಾನು ಇವಾಗ ತಿರ್ಗಿ ಹಾಕ್ತೀನಿ ಏನಾದ್ರು ವ್ಯವಸ್ಥೆ ಇದೆ ಅಂತ. ಮತ್ತೆ ಅನಾಥ ಶವವನ್ನು ನೇರವಾಗಿ ಬೆಳ್ತಂಗಡಿ ತಂದ್ರು ಅವ್ರು ಲೆಟರ್ ಕೊಡ್ಬೇಕು. ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಲೆಟರ್ ಕೊಟ್ಟ ನಂತರ ಇಂದು ಕಡೆಗೆ ತಗೊಂಡೋಗ್ಬೇಕು. ಏಕಾಏಕಿ ತಗೊಂಡೋಗ್ಲಿಕ್ಕೆ ಆಗಲ್ಲ. ಅದನ್ನ ನೋಡಿದ್ರೆ ಬೆಚ್ಚಿ ಬೀಳ್ತೀರಿ ಸರ್. ಒಂದೊಂದು ಮ್ಯಾಟರ್ ನೋಡಿದ್ರೆ 1-2 ಅಲ್ಲ. ಮತ್ತೆ ಇನ್ನು ಇವಾಗ ದಾಖಲೆ ಇರುವಂತ ಒಂದಿಷ್ಟು ಅಲ್ಲಿ ಅನಾಥ ಶವ 400 ಚಿಲ್ಲರೆ. ಆದ್ರೆ ಇದಕ್ಕಿಂತ ಜಾಸ್ತಿ ದಾಖಲೆ ಆಗದೇ ಇರುವುದಿದೆ. ಆದ್ರೆ ಅಂದಾಜಿನ ಪ್ರಕಾರ ದಾಖಲೆ ಆಗದಿರುವುದು ಹೆಣ ಎಷ್ಟಿರ್ಬೋದು? ಅದು ನಾವು ಲೆಕ್ಕನೆ ಹೇಳಲಿಕ್ಕೆ ಆಗಲ್ಲ. ಅದು ಹೇಳಿದ್ರೆ ಮತ್ತೆ ನಾರಾಜಿಗೆ ನೀವು ಈ ತರ ಹೇಳಿದೆ ಲೆಕ್ಕ ಇಲ್ಲ ಅಂತ ಕೇಳಿ ನಾನೇನು ತಂದು ಕೊಡೋಣ? ಕಣ್ಣಲ್ಲಿ ನೋಡಿದ್ರೆ ಇವಾಗ ಅದನ್ನ ದಾಖಲೆ ಅಂತ ಮಾಡ್ಲಿಕ್ಕೆ ಆಗತ್ತಾ? ಅದು ಅವತ್ತಿಲ್ಲ, ಅವತ್ತು ಫೋಟೋ ತೆಗೆದು ಒಂದೊಂದು ಲೆಕ್ಕ ಮಾಡಿಟ್ರೆ ಆಗ್ಬೋದಿತ್ತು. ಇವತ್ತು SIT ಈ ತರ ಒಂದು ತಂಡ ಬರುವಾಗ ಕೊಡ್ಬೋದಿತ್ತು. ಆದ್ರೆ ಅದಲ್ಲ. ಅಲ್ಲಿ ಪಬ್ಲಿಕ್ ಕೇಳಿದ್ರೆ ಸಾಕು ಸರ್, ಆ ಗ್ರಾಮ ಜನರಿಗೆ ಕೇಳಿದ್ರೆ ಸಾಕು ಎಷ್ಟಿರುತ್ತೆ ಅಂತ ಅವರಿಗೆ ಹೇಳ್ತಾರೆ ಸರ್. ನನ್ನ ಪ್ರಕಾರವಾಗಿ ಆ ಧರ್ಮಸ್ಥಳ ಗ್ರಾಮ ಜನ ಒಂದು ಮಶಾನದಲ್ಲಿ ವಾಸವಾಗಿದ್ದಾರೆ ಅಂತ ಕಾಣಿಸ್ತೆ. ಅದು ಮಾತ್ರ ಹೇಳ್ಬೋದು. ಓಕೆ, ದಟ್ ವಿಲ್ ಡಿಸ್ಕಸ್. ಒಂದು ಜಯಂತ್, ಈಗ ಬೆಳ್ತಂಗಡಿಯಲ್ಲಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಇಲ್ಲದಿದ್ರೆ ಆ ಹೆಣವನ್ನ ನೀವು ಮಂಗಳೂರಿಗೆಲ್ಲ ತಗೊಂಡು ಹೋಗೋದಿದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು, ರೈಟ್? 100% ಸರ್. ಬಟ್ ಅಲ್ಲಿ ಈ ಪ್ರಕರಣಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಹೌದು. ಇವಾಗ ಅದನ್ನ ನಾನು ನೋಡ್ತಾ ಇದ್ದೀನಿ. ಇವಾಗ ಇನ್ನೂ ಮುಗಿದಿಲ್ಲ. SIT ಅವ್ರು ಇವಾಗ ಒಂದೊಂದು ಸುದ್ದಿ ಬರ್ತಾ ಇದೆ, SIT ನಿಲ್ಲಿಸಬಹುದು. ಅವ್ರು ನಿಲ್ಲಿಸಿದ್ರು ಪರವಾಗಿಲ್ಲ, ನಾನು RTI ಕೆಲಸ ನಿಲ್ಲಿಸಲ್ಲ. ನಾನು ಒಂದೊಂದೇ ಕೇಳ್ತೀನಿ, ಯಾವ ಡೇಟಿಗೆ ಏನ ಸಿಕ್ಕಿರೋದು, ಯಾವಾಗ ಎಲ್ಲ ಇದಕ್ಕೆ ಬೆಳ್ತಂಗಡಿ ಹಾಸ್ಪಿಟಲ್ ಬಂದಿರೋದು, ಅಲ್ಲಿಂದ ಲೆಟರ್ ಕೊಟ್ಟಿರೋದು, ಅವತ್ತು ಇದೇನೋ ಫ್ರೀಸರ್ ಇದೇ ಇಲ್ವಾ, ವೆನ್ಲಾಕ್ ಹಾಸ್ಪಿಟಲ್ ಇತ್ತ ಇಲ್ವಾ, ಇದನ್ನೆಲ್ಲ ತನಿಖೆ ಮಾಡ್ತೀವಿ ಸರ್. ಬಟ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇಲ್ಲ, ವೆನ್ಲಾಕ್ ಹಾಸ್ಪಿಟಲ್ ಹೋಗಿಲ್ಲ, ನೇರವಾಗಿ ಖಾಸಗಿ ಹಾಸ್ಪಿಟಲ್ ಹೋಗಿರೋದು. ಏನು ಉದ್ದೇಶ ಅಂದ್ರೆ ವಾಟ್ ಯು ಥಿಂಕ್ ದಟ್ ಖಾಸಗಿ ಆಸ್ಪತ್ರೆಗೂ ಇಲ್ಲಿರುವವರಿಗೆ ಯಾರಿಗೂ ಸಂಬಂಧ 100%. ಯಾರಿಗೆ ಅಂತಲ್ಲ, ಮಹಾಬಲ ಶೆಟ್ಟಿ ಡಾಕ್ಟರ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ 12ನೇ ತಾರೀಕು ಸಂತೋಷ ಮರ್ಮಾಂಗಕ್ಕೆ ಗಾಯ ಇಲ್ಲ ಅಂತ ಬೆಳ್ತಂಗೆ ಆದಾಮ್ ಡಾಕ್ಟರ್ ಬರೆದು ಕೊಟ್ರೆ ಅಲ್ಲಿ ಹೋಗುವಾಗ ಗಾಯ ಇದೆ ಅಂತ ಕೊಟ್ಟಿದ್ದಾರೆ. ತಿರ್ಗಾ 70 ಹೆಣವನ್ನು ನಾನೇ ಮರಣೋತ್ತರ ಪರೀಕ್ಷೆ ಮಾಡಿದೆ ಅಂತ ಹೇಳಿ ಅವ್ರು ಖಾಸಗಿ ಡಾಕ್ಟರ್ ಸರ್. ಅವ್ರೇನಕ್ಕೆ ಬರ್ಬೇಕು? ಬೆಳ್ತಂಗೆ ಡಾಕ್ಟರ್ ಇಲ್ಲ ಇದ್ರೆ ಮಾತ್ರ ಅವ್ರು ಲೆಟರ್ ಕೊಡ್ಬೇಕು. ನಮಗೆ ಇಲ್ಲ, ನಾವಿಲ್ಲ ಅಂತ ಕೊಡ್ಬೇಕು. ಅವಾಗ ಒಂದ ವೆಲ್ಲೋಕ್ಕೆ ಕೊಡ್ಬೇಕಾಗತ್ತೆ, ಇಲ್ಲ ಪಕ್ಕದ ಡಾಕ್ಟರ್ಗೆ ಕೊಡ್ಬೇಕು, ಬೇರೆ ಕೊಡ್ಬೇಕು. ನೇರವಾಗಿ ಖಾಸಗಿ ಬರ್ಲಿಕ್ಕಿಲ್ಲ, ನನ್ನ ಪ್ರಕಾರ ಬರ್ಲಿಕ್ಕೆ ಇಲ್ಲವೇ ಇಲ್ಲ. ಏನಕ್ಕೋಸ್ಕರ ಬರ್ಬೇಕು? ಆಗ 70 ಹೆಣ 70 ಹೆಣ ಎಲ್ಲಿ ಅದು ಗೊತ್ತಾಗಬೇಕು ಇವಾಗ. ಅದಕ್ಕೆ ನಾವು ಅದನ್ನ ಕೇಸ್ ಫೈಲ್ ರೆಡಿ ಮಾಡ್ತಾ ಇದೀವಿ ನಾವು ಇವಾಗ. ಇಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ ಇದೆಯಾ ಇವ್ರದ್ದು? ಅದು ಮೆಡಿಕಲ್ ಕಾಲೇಜ್ ಅಲ್ವಾ ಸರ್? ನರ್ಸಿಂಗ್ ಹೋಮ್ ಅವರು ಬರಲ್ಲ, ಇದು ಮೆಡಿಕಲ್ ಕಾಲೇಜ್ ಅವರೇ ಬರೋದು. ಅವರಿಗೆ ಬೇಕಾಗಿರೋದು ಒಂದು ಬಾಡಿ ಸಿಕ್ಕರೆ ಟೆಸ್ಟ್ ಮಾಡ್ಲಿಕ್ಕೆ, ಎಜುಕೇಶನ್ ಮಾಡಿಸ್ಲಿಕ್ಕೆ ಅಲ್ಲಿ ಬೇಕಾಗತ್ತಲ್ಲ. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಇಲ್ಲಿ ಸಿಕ್ಕ ಹೆಣಗಳೇನಿದೆ ಆ ಹೆಣಗಳನ್ನ ಆ ಖಾಸಗಿ ಮೆಡಿಕಲ್ ಕಾಲೇಜು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡಿದೆ ಅಂತೀರ?
100% ಅದೇ ಹೇಳ್ತೀವಿ. ಅದನ್ನ SIT ತನಿಖೆ ಮಾಡಲಿ ಇವಾಗ. ಇಷ್ಟೆಲ್ಲ ಆಗಿದೆಯಲ್ಲ, ಇವಾಗ ನಾವು ಕೇಳಿದ ದಾಖಲೆ ಕೇಳ್ತಾರಲ್ಲ, ನಾವು ದಾಖಲೆ ಅಲ್ಲ ಇಷ್ಟೆಲ್ಲ ಕೊಡ್ತೀವಿ, ಇಷ್ಟ ಆಗಿದೆ ಅಲ್ಲ, ಇನ್ನು ಉಳಿದ ದಾಖಲೆ ಮಾಡ್ಲಿ ಅವರು. ತನಿಖೆ ನಡೆಸಿಲ್ಲ ಸರ್. ತನಿಖೆ ಮಾಡಿ ಸತ್ಯ ಹೊರಗೆ ಜನರಿಗೆ ತೋರಿಸಲಿ. ಜನಗೆ ತಿಳಿಸಲೇಬೇಕು ಏನು ಸತ್ಯ ಅಲ್ಲಿ ನಡೆದಿರೋದು ಏನಂತ ಗೆಟ್ಲ ತೋರಿಸಲೇಬೇಕು ಸರ್ ಅದು. ಸೊ ನೀವು SIT ನಿಮ್ಮನ್ನು ನೀವು SIT ಮುಂದೆ ಕೂಡ ವಿವರಗಳನ್ನ ಕೊಟ್ಟಿದ್ದೀರಿ. ಹೌದು. ಅಂದ್ರೆ ಇದರದ್ದು ಇನ್ನೂ ಕೊಟ್ಟಿಲ್ಲ, ಇದ್ರ ಕೊಡ್ತಾ ಇದ್ದೀವಿ. ಅದು ದೊಡ್ಡ ಅದು ಸಣ್ಣ ವಿಷಯ. ಇವಾಗ ಯಾರೆಲ್ಲ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಬಂಗ್ಲಗುಡ್ಡೆ ಮೇಲೆ ಇಷ್ಟಿತ್ತು ಅಂತ ಯಾವನೊಬ್ಬ ಡ್ರೈವರ್ ಹೇಳ್ತಾ ಇದ್ದ, ಇನ್ನೊಬ್ಬ ಬಂದ, ಎಲ್ಲವನ್ನೂ ಸೇರಿಸಿ ನಾವು ದೊಡ್ಡ ಫೈಲ್ ಮಾಡಿ ಕೊಡಲು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕೊಡ್ತೀವಿ ನಾವು. ಒಂದಾದ್ರು ನ್ಯಾಯಾಲಯಕ್ಕೆ ಕೊಡ್ತೀವಿ, ನ್ಯಾಯಾಲಯ ಮುಖಾಂತರವಾದರೂ ಕೊಡ್ತೀವಿ ನಾವು. ಓಕೆ ಫೈನ್. ಈಗ ಇದೇ ವಿಚಾರಕ್ಕೆ ಬರೋಣ. ನೀವು ನಿಮ್ಮ ಬೆಳತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ ಹೇಳಿಕೆಯನ್ನು ನೋಡಿದೆ ಯಾವುದೋ ಇದರಲ್ಲಿ. ಹೌದು. ಅವರು ಹೇಳೋ ಪ್ರಕಾರ ಪೊಲೀಸರೇನೆ ನಮಗೆ ಹೇಳಿ ಈ ಹಣವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಕೆಲವೊಂದನ್ನು ಬೆಳತಂಗಡಿ ತೆಗೆದುಕೊಂಡು ಹೋಗಿದ್ದೀವಿ, ಕೆಲವೊಂದು ಮಂಗಳೂರು ತಗೊಂಡು ಹೋಗಿದ್ದೀವಿ ಅಂತಾರೆ. ಅದ್ರ ಜೊತೆಗೆ ಅವರು ಈ ಕೊಳೆತ ಹೆಣಗಳ ಬಗ್ಗೆ ಹೇಳ್ತಾರೆ. ನೀವು ಅಲ್ಲಿ ಏನು ಸ್ನಾನಘಟ್ಟ ಇದೆ, ಸ್ನಾನಘಟ್ಟದ ಕೆಳಗಡೆ ಕೊಳೆತ ಹೆಣಗಳು ಸಿಗ್ತಾ ಇದ್ವು. ಆ ಕೊಳೆತ ಹೆಣಗಳನ್ನು ನಾವು ಪ್ಯಾಕ್ ಮಾಡಿಬಿಟ್ಟು ತಗೊಂಡು ಹೋಗ್ತಾ ಇದ್ವಿ, ಕರ್ಪೂರನೇನೋ ಹಾಕ್ತಾ ಇದ್ವಿ ವಾಸನೆ ಇದಕ್ಕೆ ಅಂತ ಅವರ ಹೇಳಿಕೆ ಇದೆ. ಅವ್ರು ಹೇಳೋದು ಪೊಲೀಸ್ ಹೇಳಿಕೆ ಅಂತ ನಡೀತಾ ಇತ್ತು ಅಂತ. ಅಂದರೆ ಪೊಲೀಸರು ಕೂಡ ಪೊಲೀಸ್ ಸ್ಟೇಷನ್ನೇ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅನಿಸುತ್ತಾ? ಅವ್ರ ಪಾತ್ರದ ಬಗ್ಗೆ ನೀವೇನಂತ? ಸಣ್ಣ ಪ್ರಕಾರವಾಗಿ ಅಲ್ಲಿರುವ ಪೊಲೀಸರಿಗೆ ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಇವಾಗ ಮೊನ್ನೆ ಧರ್ಮಸ್ಥಳ ಯೂಟ್ಯೂಬರ್ ಮೇಲೆ ಯಾವ ಹಲ್ಲೆ ಆಗಿದೆ, ಆ ನಂತರ ಹೇಳ್ತಾ ಇದ್ದಾರೆ, ಸರ್ ನೀವೆಲ್ಲ ಹೋರಾಟ ಮಾಡೋ ನಂತರ ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಗಿದೆ, ನಮಗೆ ಸ್ವಲ್ಪ ಮಾತಾಡುವ ಹಕ್ಕು ಬಂತಂತ ಇವಾಗ ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಅದು ಮಹೇಶ್ ತಿಮ್ರೋಡಿ ಅನ್ನೋರ ಹೋರಾಟದ ಫಲ ಅಂತ ನಾವು ಹೇಳ್ಬೋದು. ಅದು ಅಲ್ಲದೆ ಅಲ್ಲೆಲ್ಲ ಕೆಲಸ ಮಾಡುವವರಿಗೆ ಸಂಬಳ ಜಾಸ್ತಿ ಮಾಡೋದು, ಸಣ್ಣ ಸಂಬಳ ಕೊಡ್ತಾ ಇದ್ರು, ಅದನ್ನೆಲ್ಲ ಜಾಸ್ತಿ ಮಾಡೋದು ಸೌಜನ್ಯ ಪರ ಹೋರಾಟದಿಂದ ಆಗಿರೋದು. ಅದಕ್ಕೆ ನಾನು ಮಹೇಶ್ ಸೆಲೆಕ್ಟ್ ಹೊಡಿಬೇಕು. ಆ ಪಾಸಿಟಿವ್ ಆದ ರಿಫ್ಲೆಕ್ಷನ್ ಈಗಲೇ ಕಾಳಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, 100% ಹೌದು ಸರ್. ಅಧಿಕಾರಿಯವರಿಗೆ ಅಷ್ಟು ಸ್ವಾತಂತ್ರ್ಯ ಸಿಕ್ಕಿದಲ್ಲ ಸರ್, ಅವತ್ತೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸರ್. ಅಧಿಕಾರಿಯವರು ಭಯ ಬೀಳ್ಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಇವಾಗ ಯಾರಿಗೆ ತೊಂದರೆ ಆಗ್ತಾ ಇದೆ? ಈ ತನಿಖೆಯಲ್ಲಿ ಬಂದಿರುವುದು ಅಧಿಕಾರಿಯವರೆಲ್ಲರೂ ತನಿಖೆ ಮಾಡ್ಬೇಕಾಗತ್ತೆ. ನನ್ನ ಪ್ರಕಾರವಾಗಿ ಧರ್ಮಸ್ಥಳ 1000 ಜನ ತನಿಖೆ ಮಾಡ್ಬೇಕಾಗತ್ತೆ. ಇವಾಗ ಹೇಳ್ತಾ ಇರೋದು ಬುರುಡೆ ಗ್ಯಾಂಗ್ ವಿಷಯದಲ್ಲಿ ತನಿಖೆ ಮಾಡ್ತೀವಿ, ತನಿಖೆ ಮಾಡಿ. ಇವಾಗ ಎಷ್ಟೋ ಜನ ತನಿಖೆ ಮಾಡಬೇಕು. ಸೇಮ್ ಅದೇ ರೀತಿಯಲ್ಲಿ ಅವರ ಕಡೆನೂ ತನಿಖೆ ಮಾಡಬೇಕು. ಆ ತನಿಖೆಯಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತೆ. ನನಗಿರೋದು ಕ್ರಿಮಿನಾಲಜಿ ಅನ್ನೋದೇನಿದೆ ಅದು ನನಗೆ ಲಿಟ್ಲ್ ಬಿಟ್ ಐನೋ, ಅಂದರೆ ತನಿಖೆ ಹೇಗೆ ನಡಿಬೇಕು ಅಂತ. ಬಟ್ ಈ ಪ್ರಕರಣದಲ್ಲಿ ನಾನು ಗಮನಿಸ್ತಾ ಇದ್ದ ಹಾಗೆ ನೀವೊಂದು ದೂರು ಕೊಡ್ತೀರಿ, ಬಹಳ ಮುಖ್ಯವಾಗಿ ಚರ್ಚೆ ಇದನ್ನು ನಡಿಬೇಕಾ, ತನಿಖೆ ನಡಿಬೇಕಾದ್ದು ನೀವು ಕೊಟ್ಟ ದೂರಿನ ಮೇಲೋ ನಿಮ್ಮ ಮೇಲೋ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಇಲ್ಲಿ ಇದುವರೆಗೆ ಯಾವ ದೂರುಗಳಿವೆ ಆ ದೂರಿನ ಬಗ್ಗೆ ಆಗಲಿ, ಯಾರು ಸಂಶಯಾಸ್ಪದ ವ್ಯಕ್ತಿಗಳಿದ್ದಾರೆ ಅವ್ರ ಬಗ್ಗೆ ಆಗಲಿ ತನಿಖೆ ನಡೆದೇ ಇಲ್ಲ. ದೂರು ಕೊಟ್ಟವ್ರ ಮೇಲೆ ತನಿಖೆಗಳು ನಡೀತಾ ಇಲ್ಲ. ಅಲ್ಲ, ಒಂದು ವಿಷಯ ಸರ್ ನಾನು ಹೇಳ್ತೀನಿ, ದೂರು ಕೊಡುವನ್ನು ತನಿಖೆ ಮಾಡಬೇಕು. ಮೊದಲು ಅವ ಸರಿ ಇದ್ದಾನ ಇಲ್ಲವಾ ಅಂತ ತನಿಖೆ ಮಾಡಬೇಕು, ಆ ನಂತರ ದೂರು ತಗೊಳ್ಬೇಕು ನನ್ನ ಪ್ರಕಾರವಾಗಿ. ಅಲ್ವಾ ಸರ್? ಯಾರೊಬ್ಬ ದೂರು ತಗೊಳ್ತಾನೆ ಎಲ್ಲವನ್ನೂ ಅದನ್ನ ನೋಡೋದಲ್ಲ ಸರಿ. ಫಸ್ಟ್ ಅವನ್ನ ಎನ್ಕ್ವೈರಿ ಮಾಡ್ಬೇಕು, ಹೌದಾ ಅಲ್ಲ, ಇವ ಎಲ್ಲಿಂದ ಬಂದಿರೋದು, ಏನು ಬಂದಿರೋದು, ದೂರು ಕೊಟ್ಟರು ಸತ್ಯನಾ, ಇದರಲ್ಲಿ ಷಡ್ಯಂತ್ರ ಇದೆ, ತನಿಖೆ ನಡೆಸಿ ನಂತರ ಆ ದೂರು ಎಂಟರ್ ಆಗುವಾಗ ಆ ದೂರಿಗೆ ವ್ಯಾಲ್ಯೂ ಇರ್ತಾರೆ ಸರ್. ಬರೀ ಷಡ್ಯಂತ್ರದ ಆಂಗಲ್ ಮೇಲೆ ಚರ್ಚೆ ನಡೆದಂಗೆ ಕಾಣುತ್ತೆ. ಈ ಷಡ್ಯಂತ್ರದ ಆಂಗಲ್ಗೆ ಸಂಬಂಧಪಟ್ಟ ಹಾಗೆ ಮೊದಲು ಯಾವಾಗ SIT ರಚನೆ ಆಯಿತು ಆ ಕ್ಷಣದಲ್ಲೇನೆ ಉಪಮುಖ್ಯಮಂತ್ರಿಗಳು ಇದು ಷಡ್ಯಂತ್ರ ಅಂತ ಡಿಕ್ಲೇರ್ ಮಾಡ್ಬಿಟ್ಟು. ಹೌದು ಹೌದು. ಅಂದ್ರೆ ದಟ್ ಈಸ್ ಇಂಡೈರೆಕ್ಟ್ಲಿ ಈಸ್ ಡೈರೆಕ್ಟಿಂಗ್ ಟು ದ SIT, ನೀವು ಕಾನ್ಸ್ಪಿರಸಿ ಆಂಗಲ್ ನಲ್ಲಿ ತನಿಖೆ ಮಾಡಿ. ಹೌದು. ಆವಾಗ ಗೃಹ ಸಚಿವರು ಮಾತು ಕೂಡ ಇದಕ್ಕೆ ಪೂರಕವಾದಂತೆ ಇತ್ತು. ದಟ್ ಮೀನ್ಸ್ ಡೋಂಟ್ ಯು ಥಿಂಕ್ ಆಲ್ರೆಡಿ ಗೌರ್ಮೆಂಟ್ ಇನ್ಸ್ಟ್ರಕ್ಟೆಡ್ ಟು ದ SIT ಇದನ್ನ ಕೇವಲ ಕಾನ್ಸ್ಪಿರಸಿ ಆಂಗಲ್ ಅಲ್ಲಿ ಮಾತ್ರ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್, ಅದು ಉಪಮುಖ್ಯಮಂತ್ರಿ ಕೊಟ್ಟಿರೋದು ನನ್ನ ಪ್ರಕಾರವಾಗಿ ಸರಿಯಾದೊಂದು ಸ್ಟೇಟ್ಮೆಂಟ್ ಅಲ್ಲ. ಅವರೊಂದು ಮುಖ್ಯಮಂತ್ರಿ ಉಪಮುಖ್ಯ ಸ್ಥಾನದಲ್ಲಿ ರಾಜ್ಯ ಮಟ್ಟದಲ್ಲಿ ನಿಂತಿರುವಾಗ ಅವರು ಸರಿ ಸತ್ಯಾಸತ್ಯ ನೋಡಿ ನಾವೇ ತಂಡ ರಚನೆ ಮಾಡಿದ್ದೀವಿ SIT, ಅದು ತನಿಖೆ ಆಗ್ತಾ ಇದೆ, ತನಿಖೆ ಹಾಕಿ ವರದಿ ಬರಲಿ ಅಂತ ಹೇಳ್ಬೇಕು ಹೊರತು ಇದು ಷಡ್ಯಂತ್ರ ಅಂತ ಏಕಾಏಕಿ ಹೇಳಿ ಒಂದು ಕಡೆಗೆ ತಳ್ಳುವ ಕೆಲಸ ಮಾಡಬಾರ್ದಿತ್ತು. ನೇರ ಹೇಳ್ಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಎಲ್ಲರೂ ಅಷ್ಟೇ, ಅದಕ್ಕೆ ಆ ಪೋಸ್ಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅದು ಆಲೋಚನೆ ಮಾಡಿ ಒಂದೊಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಅಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಇನ್ನಾದರೂ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಆಲೋಚನೆ ಮಾಡಿ ಸತ್ಯ ಹೊರಗೆ ಬರಲಿ, ನಿಮಗೆ ವರದಿ ಕೊಡ್ತೀವಿ ಅಂತ ಹೇಳ್ಬೇಕಲ್ಲ ಸರ್. ಅದನ್ನು ಮಾಡೋದು ಈ ಥರ ಮಾಡೋದು ಏನು ನನಗೆ ಅಷ್ಟು ಸರಿ ಕಾಣಿಸ್ತಾ ಇಲ್ಲ.